ಭಾರತದಲ್ಲಿ 250 ಮಿಲಿಯನ್ ಕಚ್ಚಾ ತೈಲ ಸಂಗ್ರಹವಿದೆ. ಇಂಧನ ಬಿಕ್ಕಟ್ಟು ವದಂತಿಯನ್ನ ತಳ್ಳಿ ಹಾಕಿರುವಂತದ್ದು ಕೇಂದ್ರ ಸರ್ಕಾರ. ಸುಮಾರು 50 ದಿನಗಳ ಪೂರೈಕೆಗೆ ನಾವು ಸಿದ್ಧರಾಗಿದ್ದೀವಿ, ಸನ್ನದ್ಧವಾಗಿದೆ. ಭಾರತದಲ್ಲಿ 250 ಮಿಲಿಯನ್ ಕಚ್ಚಾ ತೈಲ ಸಂಗ್ರಹವಿದೆ. ಇಂಧನ ಬಿಕ್ಕಟ್ಟು ವದಂತಿಯನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಸುಮಾರು 50 ದಿನಗಳ ಪೂರೈಕೆಗೆ ಸಿದ್ಧವಾಗಿದ್ದೀವಿ. ಇಂಧನ ಅಭಾವ, ಬಿಕ್ಕಟ್ಟು ಎದುರಾಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ಅಭಾವ, ದರ ಏರಿಕೆಯ ಬಗ್ಗೆ ವದಂತಿ ಬೇಡ. ಕಳೆದ 12 ವರ್ಷಗಳಿಂದ ದೇಶದ ಯಾವುದೇ ಪೆಟ್ರೋಲ್ ಬಂಕ್ಗಳು ಸಹ ಖಾಲಿ ಆಗಿಲ್ಲ. 40ಕ್ಕೂ ಹೆಚ್ಚು ದೇಶಗಳಿಂದ ತೈಲ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ದೇಶೀಯ ಉತ್ಪಾದನೆಯೊಂದಿಗೆ ಭಾರತವು ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಸುರಕ್ಷಿತವಾಗಿದೆ. ದೇಶದ ಇಂಧನ ಪೂರೈಕೆಯನ್ನು ಸುರಕ್ಷಿತವಾಗಿರಿಸಿದೆ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಸೊ ಎಲ್ಲೋ ಒಂದು ಕಡೆ ವೀಕ್ಷಕರೇ, ಈ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ ಬಿಕ್ಕಟ್ಟಿನಿಂದ ಪರಿಸ್ಥಿತಿ ಬಿಗಡಾಯಿಸಬಹುದು. ನಮ್ಮ ದೇಶದಲ್ಲಿ ಈ ಪೆಟ್ರೋಲಿಯಂ ಪದಾರ್ಥಗಳ ಸರಬರಾಜಿನಲ್ಲಿ ಏರುಪೇರಾಗಬಹುದು. ಪೆಟ್ರೋಲ್ ಡೀಸೆಲ್ ಸಿಗದೆ ಹೋಗ್ಬೋದು. ನಮ್ಮ ಬೈಕ್ಗಳು, ಕಾರುಗಳು ಹೆಂಗಪ್ಪ ಓಡ್ತವೆ ಪೆಟ್ರೋಲ್ ಸಿಗದೆ ಹೋದರೆ ಅನ್ನುವಂಥೊಂದು ಆತಂಕ ಒಬ್ಬ ಸಾಮಾನ್ಯ ನಾಗರಿಕನಿಗೆ, ಸಾಮಾನ್ಯ ಪ್ರಜೆಗೆ ಇದೆ ಈ ದೇಶದಲ್ಲಿ. ಆದರೆ ಸ್ವತಃ ಕೇಂದ್ರ ಸರ್ಕಾರವೇ ನಮಗೆ ಧೈರ್ಯವನ್ನು ಕೊಟ್ಟಿರುವಂಥದ್ದು. ಯಾವುದೇ ಸಮಸ್ಯೆ ಅಂಥದ್ದಿಲ್ಲ. 40ಕ್ಕೂ ಹೆಚ್ಚು ದೇಶಗಳಿಂದ ನಾವು ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಭಾರತ ಇವತ್ತು ಇಂಧನ ಕ್ಷೇತ್ರದಲ್ಲಿ ಬಹಳ ಶಕ್ತವಾಗಿದೆ, ಬಹಳ ಸ್ಟ್ರಾಂಗ್ ಆಗಿದೆ. 12 ವರ್ಷಗಳಿಂದ ಈ ದೇಶದಲ್ಲಿ ಒಂದೇ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಒಂದು ದಿನಾನೂ ಪೆಟ್ರೋಲ್ ಖಾಲಿಯಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಧೈರ್ಯವನ್ನು ತುಂಬಿದೆ ದೇಶದ ಜನರಿಗೆ.